ಒಬ್ಬ ದೊಡ್ಡ ಶ್ರೀಮಂತ ಇದ್ದ, ಅಗರ್ಭ ಶ್ರೀಮಂತ. ಶ್ರೀಮಂತಿಕೆ ಇತ್ತು, ವಿದ್ಯೆ ಇರಲಿಲ್ಲ. ಶ್ರೀಮಂತಿಕೆಗಿಂತ ಜಾಸ್ತಿ ಅಹಂಕಾರ ಇತ್ತು. ನಾನೇ ಶ್ರೇಷ್ಠ ಅನ್ನೋ ಭಾವನೆ ಅವನಿಗೆ. ಯಾರಾದರೂ ಮನೆ ಕಟ್ತಾವ್ರ ಊರಲ್ಲಿ ಅಂದರೆ ಇವನು ಇನ್ನೊಂದು ಅಂತಸ್ತಿ ಮಾಡಿ ಮನೆ ಕಟ್ಟಬೇಕು ಅನ್ನುವ. ನಮ್ಮ ಇಡೀ ಗ್ರಾಮದಲ್ಲಿ ನನ್ನ ಮನೆಯೇ ಎತ್ತರಾಗಿರಬೇಕು ಅಂತ ಆಸೆ ಒಂದು. ಮದುವೆ ಸಮಯ, ಮದುವೆ ಮಾಡ್ಕೋಬೇಕಲ್ಲ. ಹೋಗಿ ಮದುವೆ ಮಾಡ್ಕೊಬಂದ. ರಾಮನಗರದಲ್ಲೂ ನೆಂಟಂದ, ಚಿಕ್ಕ ತಾಯಿ ಅಂತ ಅವಳ ಹೆಸರು. 5 ವರ್ಷ ಮಕ್ಕಳಾಗಲಿಲ್ಲ. ಆಮೇಲೆ ಮಕ್ಕಳಾಗಲಿಲ್ವಲ್ಲ ಅಂತ ಮಂಡ್ಯಕ್ಕೆ ಹೋಗಿ ಅಲ್ಲೊಂದು ಮದುವೆ ಮಾಡ್ಕೊಬಂದ. ಪುಟ್ಟ ತಾಯಿ ಅಂತ ಅವಳ ಹೆಸರು. ಅವಳಿಗೂ 5 ವರ್ಷ ಆದ್ರೆ ಅವಳಿಗೂ ಮಕ್ಕಳಾಗಲಿಲ್ಲ. ಅಲ್ಲೂ ಅಹಂಕಾರ ಅವಂದು. ಮಕ್ಕಳಿಲ್ವಲ್ಲೋ ಯಜಮಾನ ನಿನಗೆ ಅಂದರೆ, ಬೇಡ ಬಿಡಯ್ಯ, ಏನು ಮಕ್ಕಳವರೆಲ್ಲ ಏನು ಹೊಡ್ತುಂಬ ಉಣ್ತಿದ್ದಾರ ಜಗತ್ತಲ್ಲಿ ಊಟ? ಪಿಸಾಕ್, ಯಾವ ಮಕ್ಕಳು ಬೇಕಾಗಿಲ್ಲ, ದುಡ್ಡಿಲ್ವ ನನ್ನ ಹತ್ರ, ನಾಳೆ ದಿನ ಯಾವನಾರ ಎಳ್ದಾಕ್ಬಿಟ್ಟು ದುಡ್ಡು ಮಡಿ ಕಡೋಯ್ತಂಬಿಡ ಅಂತ ಅವನು. ಹೆಂಡತಿ ಬಿಟ್ಕೊಡೋನಲ್ಲ. ಹೀಗೆ ಒಂದು ದಿವಸ ಯಜಮಾನ ಮನೆ ಮುಂದೆ ಚೇರ್ ಹಾಕೊಂಡು ಪೇಪರ್ ಓದ್ತಾ ಕುಂತವನೇ. ಬೀದಿಲೊಬ್ಬ ದಾಸಪ್ಪ ಒಯ್ತಿದ್ದ. ಜಾಗಟೆ ಭವನ ಹಾಸಿ ಶಂಕ ಎಲ್ಲ ಹಿಡ್ಕೊಂಡು ಹೋಗ್ತಾವನೆ ದಾಸಪ್ಪ. ಹೋಗು ದಾಸಪ್ಪ ಒಂದು ಪದ ಹೇಳ್ಕೊಯ್ತಿದ್ದ. ಏನಂತ? ನಂಬಬ್ಯಾಡಿ ನಂಬಬ್ಯಾಡಿರೋ, ಎಂಡ್ರು ಮಕ್ಕಳ ನಂಬಬ್ಯಾಡಿ ನಂಬಬ್ಯಾಡಿರೋ, ನಂಬಬ್ಯಾಡಿ ನಂಬಬ್ಯಾಡಿರೋ, ಎಂಡ್ರು ಮಕ್ಕಳ ನಂಬಬ್ಯಾಡಿ ನಂಬಬ್ಯಾಡಿರೋ. ಹೆಂಡಿರೇಳುವ ಮಾತುಗಳು ಎಂದೆಂದು ನಿಜವಲ್ಲ, ಎಂಡಿರೇಳುವ ಮಾತುಗಳು ಎಂದೆಂದು ನಿಜವಲ್ಲ. ನಂಬಬ್ಯಾಡಿ ನಂಬಬ್ಯಾಡಿರೋ, ಎಂಡ್ರು ಮಕ್ಕಳ ನಂಬಬ್ಯಾಡಿ ನಂಬಬ್ಯಾಡಿರೋ. ಬಾಯಲ್ಲಿ ಮಾತು ಸವಿ ಬೆಲ್ಲ, ಬಾಯಲ್ಲಿ ಮಾತು ಸವಿ ಬೆಲ್ಲ, ಸತ್ತಾಗ ನಿನ ಜೊತೆ ಬರೋದಿಲ್ಲ. ನಂಬಬ್ಯಾಡಿ ನಂಬಬ್ಯಾಡಿರೋ, ಎಂಡ್ರು ಮಕ್ಕಳ ನಂಬಬ್ಯಾಡಿ ನಂಬಬ್ಯಾಡಿರೋ. ಏನಂತ ಹೇಳ್ಕೊಯ್ತವನೆ? ಬಾಯಿ ಮಾತು ಸವಿ ಬೆಲ್ಲ, ಸತ್ತಾಗ ಜೊತೆಲಿ ಬರುವುದಿಲ್ಲ, ಎಡ್ತಿರ್ ಮಾತ್ರ ನಂಬೇಡಿ ಅನ್ಕ ಒಯ್ತಾವನ್ ಇವನು. ಇವನ್ ಬೇರೆ 2 ಮದುವೆ ಆಗವನೆ, ಚೇರ್ ಮೇಲೆ ಕೂತಿರು. ಇವನಿಗನ್ನಿಸ್ತು, ಈ ಕಳ್ಳನ ಮಗನ್ ನೋಡ್ಬಿಟ್ಟೆ ಪದ ಹೇಳ್ತಾ ಇದ್ದಾನೆ. ಹೆಂಗೆ ಇವನು ಧಮಾಧಮ್ ಕೆಳಗಿಳ್ದ, ಮೆಟ್ಲ ಕೆಳಗಿಳ್ದು ಬಂದ್ಲೇ ದಾಸಪ್ಪ ಬಾಯ್ಲಿ ಅಂದ. ಅವನಾಲೆ 3 ಮನೆ ಬಿಟ್ಟು ಮುಂದಕ್ಕೆ ಹೋಗಿದ್ದ. ಸ್ವಾಮಿ, ನಾನು ಈ ಜಾಗಟೆ ಭವನ ಹಾಸಿ ಶಂಕ ಎಲ್ಲ ಹಿಡ್ಕೊಂಡು ಮುಂದಕ್ಕೆ ಹೋದ್ಮೇಲೆ ಹಿಂದಕ್ಕೆ ಬರುವುದಿಲ್ಲ ಅಂದ. ಹಿಂದಕ್ಕೆ ಬರುವುದಿಲ್ವಾ? ಒಳಕೆ ಸೌದೆ ಹೆಂಗ ಹೋಗುತ್ತೆ, ಎಳಕೆತ್ತನು ಅಂದ. ಈಗ ಅಂದ, ತಡಿಯಪ್ಪ ದುಡ್ಡು ಮಡ್ಗವನೆ, ಹೊಡೆದ್ಬಿಟ್ನೆ ಅಂತ ಓಡ್ ಬಂದ್ಬಿಟ್ಟ ಅವನು. ಏನಪ್ಪ ಅಂದ. ಅದೇನಿಲ್ಲ, ನಮ್ಮ ಮನೆ ಮುಂಚೆ ಹೇಳಕ್ ಹೋದಲ್ಲ ಅಂದ. ನಾನು ಹೇಳಕ್ ಹೋದೆ, ಬೊಗಳದಲ್ಲ, ಈಗ ಬೊಗಳದಲ್ಲ. ನಾನು ನನ್ನ ಬೋಳುಕೆ ನಾಯೇನಪ್ಪ, ನಾನು ದಾಸಪ್ಪ ಅಂದ. ಅದೇನು ಹೇಳಕ್ ಹೋದಲ್ಲ, ಈಗ ಪದ ಹೇಳ್ದೆ. ಪದವ ಇನ್ನೊಂದ್ಸತಿ ಹೇಳು ನೋಡಮ್ಮ ಅಂದ. ಪದ ಕೇಳಕ್ ಹೋಗ್ದ. ಕೇಳು, ನಂಬಬ್ಯಾಡಿ ನಂಬಬ್ಯಾಡಿರೋ, ಆ ಎಂಡ್ರು ಮಕ್ಕಳ ನಂಬಬ್ಯಾಡಿ ನಂಬಬ್ಯಾಡಿರೋ. ಬಾಯಲ್ಲಿ ಸವಿ ಮಾತಿನ ಬೆಲ್ಲ, ಸತ್ತಾಗ ಜೊತೆಗೆ ಬರುವುದಿಲ್ಲ. ಬಾಯಲ್ಲಿ ಸವಿ ಮಾತಿನ ಬೆಲ್ಲ, ಸತ್ತಾಗ ಜೊತೆಗೆ ಬರುವುದಿಲ್ಲ. ಹೆಂಡೀರ ಮಾತ ನಂಬಲೇ ಬ್ಯಾಡಿರೋ, ನಂಬಬ್ಯಾಡಿ. ಮುಚ್ಚು ಬಾಯ. ಈ ಪದದ ಅರ್ಥ ಹೇಳ. ಎಮ್ಮೆ ಉಚ್ಚಿ ಹೋದಂಗೆ ಏಕೆ ಹೇಳ್ಕೊಂಡ್ರ ಅರ್ಥ ಹೇಳು. ಏನಿಲ್ಲ ಕಣಪ್ಪ, ಬದುಕಿರೋ ತನಕ ನೀನೇ ಚಂದ್ರ, ನೀನೇ ಇಂದ್ರ, ನೀನೇ ಸೂರ, ನೀನೇ ಧೀರ ಅನ್ನು ಹೇಳ್ತಿರು, ಸತ್ತಾಗ ಜೊತೆಲಿ ಬರುವುದಿಲ್ಲ ಕಣಪ್ಪ ಅಂದ. ಹಂಗಂತ ಯಾರು ಹೇಳ್ತಿದಾರೋ ನಮ್ಮೂರಲ್ಲಿ, ನಿನ್ನ ಕೂಗಿ ಬಾಯ್ಲಿ ದಾಸಪ್ಪ, ನಮ್ಗೆ ಅನ್ಸತ್ತೋದಾಗ ನಾವು ಜೊತೆಲಿ ಹೋಗೋದಿಲ್ಲ, ನೀನು ಊರು ತುಂಬ ಹೇಳು ಅಂತ ಹೇಳಿದಾರ ಅಂದ. ಇಲ್ಲ ಮಂತ್ ಯಾಕೆ ಹೇಳ್ದೆ ಅಂದ. ಒಳ್ಳೆ ಗಾಚಾರ ಬತ್ತಲ್ಲಪ್ಪ. ಇವನು ಮನಕನಾಗ ಕುಂತ್ರುದ್ ನೋಡಿದ್ರೆ ಈ ಪದ ಹೇಳ್ತಿರ್ಲಿಲ್ಲ ಕಣಪ್ಪ. ನಾನು ಬೇರೆ ಇದು ಪ್ರಪಂಚ ಹೆಂಗೆ ಪ್ರಪಂಚದ ಸುದ್ದಿಯ ಹೇಳ್ಕೋಬೇಡ, ಚುಂಚುಗಳಿ ಸುದ್ದಿ ಮಾತಾಡ ಮೊದಲು. ನೀವು ಪ್ರಪಂಚದ ಸುದ್ದಿ ನಿನಗೂ ಬೇಡ, ನನಗೂ ಬೇಡ. ಯಾರು ಹೇಳ್ತೀರಾರು ನಾವು ಗಂಡ ಸತ್ತೋದಾಗ ಜೊತೆಲಿ ಹೋಗುದಿಲ್ಲ, ನೀನು ಹೇಳು ಅಂತ ಹೇಳಿದಾರ. ದಾಸಪ್ಪ ಅಂದ, ಆಯ್ತು ಬಿಡಪ್ಪ, ನನ್ನ ಮಾತು ತಪ್ಪು ಅನ್ಕಮ್ಮ. ಯಾರಪ್ಪ ಸತ್ತೋದಾಗ ಗಂಡ ಸತ್ತೋದ ಅಂತ ಹೇಳಿದ್ರಿ? ಸತ್ತೋದಾಳ? ಸತ್ತೋಯ್ತಾರೆ, ಸಾಯ್ತಾರೆ ಕಲ. ಯಾರು? ಬ್ಯಾರೆ ಯಾರು ಅಲ್ಲ, ನಾನು ಇಬ್ರು ಹೇಳ್ತಿರು ಸತ್ತೋಯ್ತಾರೆ. ಕೆಲಸ ನೋಡಪ್ಪ ಹೋಗಿ. ಏನು ಅನ್ಕೊಂಡಿದ್ದಿಲ್ಲ, ನಿನ್ನ ಹೆಡ್ತ ಮಕ್ಳು ಸರಿ ಇಲ್ಲ ಅನ್ನೋ ನನ್ನ ಹೆಡ್ತಿರು ಹಂಗೆ ಅನ್ಕೊಂಡ. ನಾನು ಹಿರಿಯೋಳು ಪುಡ್ತಾಯಿ ಏನಂತ ಹೇಳೋಳು ಗೊತ್ತಲ್ಲ? ಪುಡ್ತಾಯಿ ರಾಮನಗರದವಳು. ಯಜಮಾನ, ನೀ ಸತ್ತೋಗ್ಬಿಟ್ರೆ, ನಿನ್ನ ಗುಂಡಿಗೆ ಮನ್ಸ್ಬಿಟ್ರೆ ಜೀವ ಸಹಿತ ಬಂದು ಮಗ್ಳಲ್ಲಿ ಮನಿಕಬಿಡ್ತೀನಿ ಅಂದವಳು ಕಲ. ಏನಪ್ಪ? ಕಿರಿಯೋಳೆ ಅಂದವಳು ಗೊತ್ತಲ್ಲ, ಚಿಕ್ಕ ತಾಯಿ.
ನಿನ್ನ ಬೆಂಕಿಗೆ ಹಾಕ್ಬಿಟ್ರೆ ಬಂದು ಮ್ಯಾಲೆ ನೆಗೆದು ಬಿಡ್ತೀನಿ ಅಂದವಳಕಲ್ಲ. ಅಲ್ಲಿ ಒಂದೆಳೆ ಚೈನ್ಗಿನ್ ಮಾಡಿಸ್ಕೊಡ್ಲಿ ಅಂತ ಹಂಗೆ ಅಂದವ್ರೆ. ಅವ್ರ ಮಾತು ಕಟ್ಕ ನಾನೊಂದಕ್ಕೆ ಜಗಳಕ್ಕೆ ಬಂದಿದ್ಯಲ್ಲ ಸರಿಯಾ ಅಂದ. ನಾನು ಹೇಳ್ತಿರೋ ಮಾತು ಸತ್ಯ, ನೀನು ಹೇಳ್ತಿರೋ ಪದ ಸುಳ್ಳು ಅಂದ. ಇಲ್ಲ 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 ಅಪ್ಪ, ನೀ ತಪ್ಪು ತಿಳ್ಕೊಂಡಿದ್ದೀ ಕಣೋ ಯಜಮಾನ. ನಾನು ಹೇಳ್ತಿರೋ ಪದವೇ ಸತ್ಯ, ನೀನು ಹೆಂಡ್ತಿರು ಹೇಳಿರೋ ಮಾತು ಮಾತ್ರ ಸುಳ್ಳು. ಇಲ್ಲ ಕಲ, ನಾನು ಹೇಳ್ತಿರೋ ಮಾತೇ ಸತ್ಯ. ಅದಕ್ಕೆ ಆ ದಾಸಪ್ಪ ಅಂದ, ಈಗ ಒಂದು ಕೆಲಸ ಮಾಡ್ಮಕ್ಕಣಪ್ಪ, ನನಗೂ ನಿನಗಿಬ್ರಿಗೂ ಜಗಳ ಬೇಡ. 10 ನಿಮಿಷ ನಾನು ಹೇಳ್ದಂಗೆ ಕೇಳಿಯಾ? ನೋಡಮ್ಮ, ನನ್ನ ಪದ ಸುಳ್ಳೋ ನಿನ್ನ ಹೇಳ್ತಿರೋ ಮಾತು ಸುಳ್ಳೋ ಗೊತ್ತಾಯ್ತದೆ, ಅದೇನು ಹೇಳ ಅಂದ. 2 3 4 5 6 ಮೆಟ್ಲು ಹತ್ಬಿಟ್ಟು ಜಾರ್ಬಿಟ್ಟು ದಬ್ಬ ಬಿದ್ದೋಬೇಕು. ಹೆಂಗ್ ಬಿದ್ದೋಬೇಕು ಗೊತ್ತಾ? ಸತ್ತೆಣ ಬಿದ್ದಂಗೆ ಬಿದ್ದೋಬೇಕು ನೀನು. ನಾ ಬಂದು ಮ್ಯಾಕ್ ಕೇಳುನು ಗಂಟು ಹೇಳ್ಬೇಡ, ನನ್ನ ಪದ ಸುಳ್ಳೋ ನಿನ್ನ ಹೇಳ್ತಿರೋ ಮಾತು ಸುಳ್ಳೋ ನಾ ತೋರಿಸ್ತೀನಿ ಅಂದ. ಆಯ್ತು, ಓಲ್ ಆಗ್ಬೋದು, ಆಗೋದು. ನೋಡೋ, ನಿನ್ನ ಪದ ಸತ್ಯ ಆದ್ರೆ ಬಚಾವು ನೀನು. ನಾನು ಹೇಳ್ತಿರೋ ಮಾತೇನಾದ್ರು ಸತ್ಯ ಆಗೋದ್ರೆ ಮದ್ದೂರು ತಾಲೂಕಲ್ಲಿ ಎಲ್ಲೂ ಭಿಕ್ಷೆ ಎತ್ತುಕಿಲ್ಲ, ಹಂಗೆ ಹೊಡೆದು ಓಡಿಸ್ಬಿಡ್ತೀನಿ ಅಂದ. ಆಯ್ತು ಹೋಗಪ್ಪ, ಹಣೆ ಬರ ಜಾಗಟೆ ಬೋನಾಸಿ ಸಂಕಾದೆ ಪ್ರಪಂಚ ಆಗ್ಲಾಗದೆಲ್ಲ ಬದಿಕತ್ತೀನಿ ನಾನು. ಆಯ್ತು, ನಾನು ಹೇಳ್ದಂಗೆ ಮಾಡು ಅಂದ್ಬಿಟ್ಟು ತಗೋದ. ಇವನು ಯೋಚನೆ ಮಾಡ್ಕೊಂಡು 1 2 3 4 5 6 ಮೆಟ್ಲು ಹತ್ತ ಕಣಯ್ಯ, ಚರ್ರಂಜಾಗ್ಬಿಟ್ಟು ದಬ್ಬ ಬಿದ್ದೋದ. ಅದೇನೋ ಆಚೆ ಅಗಣ ಬಿದ್ದಂಗೆ ಸದ್ದಾಯ್ತು ನೋಡು ಅಂದ್ಲು. ಓಡ್ ಬಂದು ನೋಡ್ತಾಳೆ, ಗೌಡ್ರು ಅಂಗ್ಲ ಆಚೆ ಬಿದ್ದೋಗ್ಬಿಟ್ಟವ್ರು. ಏನವ ಅಮ್ಮ ಕೊಕ್ರೆ ಬೆಳ್ಳೂರು ಕೇಳೋಂಗೆ ಬಾಯ್ ಬಡ್ಕೊಬಿಟ್ಲು, ಲಬ 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 ಲಬ. ಏನು ಊರು ಐಕ್ಲೆಲ್ಲ ಸೇರ್ಕೊಬಿಟ್ಟವ ಕಣಯ್ಯ. ಎಂಥ ಸಾವು ಬಂದ್ಬಿಡ್ತು ಅವ್ನ ಮನಕನಾಗ. ಅವನಿಗೆ ಈಗಿದ್ನಲ್ಲಪ್ಪ, ಇತ್ತಿಂದ ಹೋದಾಗಿದ್ನಲ್ಲೋ. ಒತ್ಕ ಬಂದ್ರು ದಿವಾನ್ ಕಾ ಟೀಚಿಂಗ್ ಮಡಗಿದ್ರು, ಎಳ್ಕ ಬಂದು ಗೌಡನ ಮನಸ್ಸರು ಹತ್ರ ಸಾಕನೆ. ಈಗ ಅದೊಂದು ಕಲ್ತ್ಬಿಟ್ಟವ್ರು, ಲೈಟ್ ಕಂಬು ಕಟ್ಬಿಡ್ತಾರೆ ತಗೊಂಡೋಗಿ. ಒಂದು ಫೋಟೋ ಇಟ್ಕೊತೀವಿ ನಾವು. ಯಾಕೆ ಫೋಟೋ ಇಟ್ಕೊತೀವಿ? ನಮ್ಮ ತಂದೆ ದೇವ್ರ ಸಮಾನ, ತಾಯಿ ದೇವ್ರ ಸಮಾನ. ಅವ್ರು ಪೂಜೆ ಮಾಡಬೇಕು, ಬೆಳಿಗ್ಗೆ ಮುಖ ನೋಡ್ಬೇಕು ಅಂತ. ಈಗ ಸತ್ರ ಸಾಕು ಲೈಟ್ ಕಂಬು ಕಟ್ಬಿಡೋದು. ಈಗ ಒಂದು ಫೋಟೋ ಮನೆ ಮಡಿಕೊಂಡ್ರೆ ಬೆಳಿಗ್ಗೆ ಎದ್ದು ಗನ್ಕಡ್ಡಿ ಹಚ್ತಾರೆ, ಪೂಜೆ ಮಾಡ್ತಾರೆ. ಈ ಲೈಟ್ ಕಂಬದಲ್ಲಿ ಯಾರಪ್ಪ ಪೂಜೆ ಮಾಡೋರು? ಅವರು ಮಳೆಗೆ ನೆಂದು ಗಾಳಿ ಪಡೆದು ಕಾರಾಡಿ ಕೆಳ ಕರ್ಕೊಬಂದು ಬಿದ್ದು ನಾಯಿ ಬಂದು ಮಕ್ಕ ಹುಚ್ಚೊಯ್ಗಂಟು ಸಮಾಧಾನ ಇಲ್ಲ. ಹಂಗೆ ಮಡ್ಗವ್ರು ಎಲ್ಲರೂ ಬೋಲ್ಡ ಬಡ್ಕತ್ತವ್ರು ಲಬ ಲಬ ಲಬಲೆ. ಏನು ಆ ಬಡ್ಕೋ ಚಂದ ನೋಡಬೇಕು ಕಣಯ್ಯ. ಅಯ್ಯೋ ಯಜಮಾನ, ಒಬ್ಬಿಟ್ಟು ತಿನ್ಬೇಕು ಅಂತಿದ್ದೆ, 15 ಮಾಡಿ ಮಡಗಿದ್ದೆ, 14 ತಿಂದಲ್ಲೋ ಅನ್ನೋದು. ಬದುಕಿದಾಗ ಒಂದು ಒಬ್ಬಿಟ್ಟು ಹಾಕು ಅಂದ್ರೆ ಶುಗರ್ ಹೆಚ್ಚಾಗತ್ತೆ, ಅದ್ವಾಗ ತಿನ್ನು ಅನ್ನೋದು. ಏನು ಇಲ್ದೇವ್ರದಲ್ಲ ಹೇಳಕ್ಕೆ ಬಡ್ಕತ್ತವ್ರೆ. ಅವನ್ಯಾರೋ ಬಂದ್ಬಿಟ್ಟಕನ ಇಷ್ಟಪ್ಪ ಅವನಾರ ತಗೊಂಡು, ಅಯ್ಯೋ 20 ಲಕ್ಷ ಕೊಟ್ಟು ನಮ್ಮ ಮನೆ ಬೆಳಕು ಮಾಡ್ಬಿಟ್ಟು ಓದೋರ ಬಂದು ಹೊಸ್ಲು ಬಡ್ಡಿ ಎಲ್ಲ ಇಸ್ಕೊಂಬಂದಲ್ಲಪ್ಪ ಅಂತ ಅವನೇ. ಮನಗಿದ್ ಗೌಡ ಅನ್ಕೋತಾನೆ, ಕಳ್ಳನ ಮಗನ ಯಾವಾಗಲ ಕೊಟ್ಟೆ ನೀನು, ಸತ್ತೇಟಿಗೆ ಕೊಟ್ಬಿಟ್ಟೆ ಅಂತ ಅವನಲ್ಲಪ್ಪ. ಇವನ್ ಬೇರೆ ಬಡ್ಕತ್ತವ್ರೆ, ಕೆಚ್ಕತ್ತವ್ರೆ. ಕೊನೆಗೆ ದಾಸಪ್ಪ ಬಂದ. ಇದೇನ್ರಪ್ಪ, ಇದ್ಯಾಕ್ರೋ ಗೊತ್ತಿಲ್ವೇನೋ ನಿನಗೆ? ಅಯ್ಯೋ ಮೆಟ್ಲು ಮೆಂಬಿ ಸತ್ತೋಗ್ಬಿಟ್ನಲ್ಲಪ್ಪ ಊರ ಯಜಮಾನ. ಹೇಳ್ತಿರು ರಾಗ ಆಡ್ತಾವ್ರೆ, ಹೊಂಟೋದಲ್ಲ ನನ್ನ ಯಜಮಾನ, ಹೊಂಟೋದಲ್ಲ ನನ್ನ ರಾಜ್ಕುಮಾರ, ನಿನ್ನ ಬಿಟ್ಟು ಹೆಂಗೆ ಬದುಕನೋ ಅಂತ ಶುರು ಆಗ್ಬಿಟ್ಟವ್ರು ಅವರು. ಇವನು ನೋಡ್ಬಿಟ್ಟವ, ಅಳ್ಬೇಡಿ 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 ಸುಮ್ಮಿರವ ಅಂದ. ಇವ್ನು ಸುಮ್ಮನಿರು ಅನ್ನಲ್ಲ, ಅಮ್ಮಂಗೆ ಕಾಪ ಹತ್ಬಿಡ್ತು ಬಿಡ್ತೆ ಅಮ್ಮನಿಗೆ. ಅವಳಂದ್ಲು, ನಮ್ಮ ಮಟ್ಟಿ ಒಂದು ಸತ್ತೋಗ ನಾವು ಬಡ್ಕತೀವಿ, ನಿಂಗೇನೋ ಬಂದ್ರು ಮಲ್ಲಾಗ್ರೋ ಅಂದ್ಲು. ಅವ್ವ ನೀ ಬಡ್ಕೊಬಿಟ್ರೆ ಸತ್ತೋಗಿರೋ ಯಜಮಾನ್ರು ಬದುಕಾರ ಅಂದ. ನಾವು ಬಡ್ಕೋದ ನಿಲ್ಸ್ಬಿಟ್ರೆ, ಅಳುದ ನಿಲ್ಸ್ಬಿಟ್ರೆ ನೀನು ತಂದ್ಕೊಟ್ಟಿ ಏನೋ ಅಂದ್ಲು. ತಂದ್ಕೊಡ್ತೀನಿ ಸುಮ್ನಿರು ಅಂದ. ತಂದ್ಕೊಡ್ತೀನಿ ಅಳ್ಬೇಡಿ ಅಂದ. ಹಂಗಂದ ತಕ್ಷಣವೇ ನಿಲ್ಸ್ಬಿಟ್ರು. ಅಲ್ಲ ಸತ್ತೋದೊಂದು ತಂದ್ಕೊಟ್ಟಿಯಾ? ಯಜಮಾನ್ರೆ ಬದುಕ್ಸಿಯಾ? ಬದುಕಿಸ್ತೀನಿ ಅಳ್ಬೇಡಿ ನೀವು. ಅದ ಹೆಂಗ್ ಬದುಕ್ಸು? ಏನು ಊರ್ ಜನಕ್ಕೆಲ್ಲ ಗೊತ್ತಾಗೋ ಸುದ್ದಿ ಅದನ್ನ ಬದುಕಿಸ್ತೀನಿ ಅಂತಿದ್ದಲ್ಲ ದಾಸಪ್ಪ. ಏನು ಓಡ್ತಾವ್ ಕೂತವ್ರು, ಅಂಗಡಿ ತಾವ್ ಕೂತವ್ರು, ಹಳ್ಳಿ ಕೆರೆಯವರು, ಕೊಕ್ರೆ ಬೆಳ್ಳೂರವರು, ಒಂದ್ಲಿಗೆರೆ ತಾವಿಂದ ಓಡ್ ಬಂದ್ಬಿಟ್ರು ಜನ. ಏನು ತುಂಬ್ಕೊಬಿಟ್ಟ ಜನ. ಒಂದು ಲೋಟ ಹಾಲು ತಗೊಬರ್ರಪ್ಪ, ಒಂದು ಲೋಟ ಹಾಲು ತನ್ನಿ ತಂದು ಕೊಟ್ರು. ಹಾಲು ತಂದು ಮಡಿಕಂಡ, ಚಪ್ಪಲ್ಕೆ ಹಾಕ ಕೂತ್ಕೊಂಡ, ಕಣ್ಣ ಮುಚ್ಕೊಂಡು ನೊಣ ಏನೇನೋ ಹೇಳ್ದ ಅವನು. ಜೋಬಲ್ ಉಬತಿ ಪುಡಿ ಇತ್ತು ತಗದ ಒಳಕ್ಕೆ ಹಾಕ್ತಾ, ಹಾಲಿನ ಲೋಟ ಇನ್ನೊಂದು ಲೋಟ ಇಸ್ಕ ಚೆನ್ನಾಗಿ ಕದಾಯಿಸ್ಬಿಟ್ಟು, ಅವ್ವ ಹಿರಿ ಹೇಳ್ತಿ ಯಾರವ್ವ? ನಾನು ಯಾಕನಪ್ಪ ಗಂಡು ಸತ್ತೇಟಿಗೆ ಗುಂಡು ಮನೆ ಕತ್ತಿ ನಿಂತಿದ್ದ ಅಂತಲ್ಲವ್ವ, ತಗವೆ ಹಾಲು ಕುಡಿ ಅಂದ. ಅವಳಲ್ಲೂ ನಮ್ಮ ಮಟ್ಟಿ ಒಂದು ಸತ್ತೋಗಿ ನನ್ನ ಮನ್ಗವನೇ, ಯಾವ ಥರದಲ್ಲಿ ಹಾಲ ಕುಡಿಯೋನಪ್ಪೋ ಅನ್ಲು. ಬಾವ್ ನಾನು ಸುಮ್ಮನೆ ಕುಡಿ ಅಂತಿದ್ದಲ್ಲ ನಿನ್ನ. ನೀನು ಈ ಹಾಲು ಕುಡಿದು ಬಿಟ್ರೆ ನೀ ಸತ್ತೋಯ್ತೀಯೇ, ನಿನ್ನ ಆಯುಸ್ಸು ಹೋಗಿ ಆ ಯಜಮಾನ್ರಿಗೆ ಸೇರ್ಕತ್ತದೆ. ನೀ ಸತ್ತೋಯ್ತೀಯೇ, ಅವ್ರು ಬದುಕ್ತಾರೆ ಕಣ, ಕುಡಿ ಅಂದ. ಯಾವಾಗ ನೀ ಸತ್ತೋಯ್ತಿ ಅನ್ನೋ, ಹೋಗು ನನ್ನ ಮಗನ ಇದ್ದ ಅವನು ಹೋದ, ನಾನ್ಯಾಕೆ ಸಾಯನ್ ಹೋಗೋ ನಿನ್ ತಿಥಿ ಮಾಡೋ ಅನ್ಲು. ಈ ಮನಗಿದ ಗೌಡ ಬಾಯಲಾಕಿದ್ದ ಅಕ್ಕಿಯ ಕಡ್ಮಂಗ್ ಕಡೀತ ಅವನೇ. ಈಗ 15 ದಿನದಲ್ಲಿ ತಾನೆ ನೀ ಸತ್ರೆ ಗುಂಡಿಗೆ ಮನೆ ಕಬಿಡ್ತೀನಿ ನಿಂತಿದ್ಲಲ್ಲಪ್ಪ ಇವಳು ಬೇರೆ.
ನನ್ನ ಮಾನ ಕಳಿಕೆ ಅಂತ ಮಾತಂದ್ಲು ಅಂತ ಅವಳು. ಇರ್ಲಿ ಬಿಡು, ಚಿಕ್ಕವಳವಳೆ ಕುಡಿತಾಳೆ ಅಂತ ಇವನು. ಆಯ್ತು ಬಿಡವ, ಇರಿಕಿತ್ತಿ ಮನೆ ಕದ್ದಿಗೆ ನೋಡ್ಕ, ದನಕರ ನೋಡ್ಕ ಆರಾಮಾಗಿರು ನೀನು. ತಗವ ನೀನು ಚಿಕ್ಕೋಳು, ಸಣ್ತಯಮ್ಮ ನೀನಾರ ಕುಡಿ ಅಂತ. ಅವಳಲ್ಲಿ ಕೂತಿತ್ತವೆ ಶುರು ಮಾಡಿದ್ಲು. ನಮ್ಮ ಅಪ್ಪನ ಟೀ ಆಗ್ಲಾಗದೆ, ಯಾವ್ದಾರ ಮೂಲೆಯಲ್ಲಿ ಗೇಕ ತಿಂತೀನಿ, ಹೋಗೋ ನೀನು ಪೊಳೆಯಕ್ಕೆ ಬರೋ ಅಂದ್ಲು. ಮನಗಿದ್ ಗೌಡ ಹೂವ ಪವಲಂಗೆ ಕಿತ್ತಾಕ್ಬಿಟ್ಟು ದಡಾರ ಮ್ಯಾಕ್ ಎದ್ಬಿಟ್ಟ. ಇವನ್ ಮ್ಯಾಕ್ ಎದ್ದ ಅವ್ನು ದಬಾಕಬಿಟ್ಟ ಕೆಳಕ್ ಮುಂದಾಗೆ. ಎತ್ತವನು ಅದೇ ದಿವಾದ ಕಡ್ಮ್ಯಾಕ್ ಮನಗಿಸಿದ್ರು. ದಾಸಪ್ಪನ ಕಂಕ್ಲೊಂದು ದೊಣ್ಣೆ ಎತ್ತು ಕಿತ್ಕೊಂಡು ಇಬ್ರಿಗೂ ದಬ್ಬ ದುಬ್ಬನ್ ಕೆಚ್ಚಿಬಿಟ್ಟ ಕಣೆ. ದಾಸಪ್ಪ, ನೀನ್ ಹೇಳದ್ ಪದವೇ ಸತ್ಯ ಕಲ, ನಾ ತಿಳ್ಕೊಂಡಿದ್ನಲ್ಲ ಅದೇ ಮಿಥ್ಯ ಕಣೋ.